ಹಲೋ ವೆಲ್ಕಮ್ ಟು ಅವರ್ ಚಾನಲ್ ರಾಂಗ್ ಮಿಸ್ಟೇಕ್. ಇವತ್ತು ನಾನು ನಿಮಗೆ ಗೂಗಲ್ ಆ್ಯಡ್ಸ್ನ ರಿಮೂವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಮೊಬೈಲಲ್ಲಿ ರೈಟಿಗೆ ಸ್ವೈಪ್ ಮಾಡ್ತಿದ್ದಂಗೆ ಗೂಗಲ್ ಆ್ಯಡ್ಸ್ ಬರುತ್ತೆ. ಹಾಗೆ ಕಾರ್ನರಲ್ಲಿ ನಾವು ಸ್ವೈಪ್ ಅಪ್ ಮಾಡ್ತಿದ್ದಂಗೆ ನಮಗೆ ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತೆ. ಇವೆರಡು ಗೂಗಲಿಂದನೇ ವರ್ಕ್ ಆಗುವಂಥ ಫಂಕ್ಷನ್ಸು. ಫಸ್ಟಿಗೆ ಗೂಗಲ್ ಆ್ಯಪ್ ಎಲ್ಲಿದೆ ಅಂತ ನೋಡಿ ಅದನ್ನ ಹೋಲ್ಡ್ ಮಾಡ್ತಿದ್ದಂಗೆ ಆ್ಯಪ್ ಇನ್ಫಾರ್ಮೇಷನ್ನ ಓಪನ್ ಮಾಡಿ. ಅಲ್ಲಿ ಫೋರ್ಸ್ ಸ್ಟಾಪ್ ಇರುತ್ತೆ ಮತ್ತು ಡಿಸೇಬಲ್ ಇರುತ್ತೆ. ಡಿಸೇಬಲ್ ಮಾಡಿ ಆ್ಯಪ್ನ. ಆಮೇಲೆ ಜಸ್ಟ್ ಬ್ಯಾಕ್ ಬನ್ನಿ, ಹೋಮ್ ಸ್ಕ್ರೀನಿಗೆ ಬಂದು ನೀವು ಅದನ್ನು ರೈಟ್ ಸ್ವೈಪ್ ಮಾಡ್ತಿದ್ದಂಗೆ ಆ್ಯಡ್ ರಿಮೂವ್ ಆಗಿರುತ್ತೆ ಮತ್ತು ಗೂಗಲ್ ಅಸಿಸ್ಟೆಂಟ್ ಕೂಡ ಸ್ಟಾಪ್ ಆಗಿಬಿಟ್ಟಿರುತ್ತೆ. ನಮಗೆ ಗೂಗಲ್ ಅಸಿಸ್ಟೆಂಟ್ ಬೇಕಾಗಿರುತ್ತೆ, ಆ್ಯಡ್ಸ್ ಮಾತ್ರ ರಿಮೂವ್ ಆಗಬೇಕಿರುತ್ತೆ. ಈಗ ಗೂಗಲ್ ಅಸಿಸ್ಟೆಂಟ್ ಹೇಗೆ ತಿರ್ಗಾ ರಿಟರ್ನ್ ಬರ್ತಿರೋದು ಅಂತ ನೋಡೋಣ. ತಿರ್ಗಾ ಗೂಗಲ್ ಆ್ಯಪ್ನ ನಿಮಗೆ ಡಿಸೇಬಲ್ ಮಾಡಿರೋದ್ರಿಂದ ನಿಮಗೆ ಡೆಸ್ಕ್ಟಾಪಲ್ಲಿ ಸಿಗೋಲ್ಲ. ನೀವು ಸೆಟ್ಟಿಂಗ್ ಹೋಗಿ ಅಲ್ಲಿ ಆ್ಯಪ್ಸ್ ಅಂತಿರುತ್ತೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಡಿಸೇಬಲ್ ಆ್ಯಪ್ಸ್ ಇರುತ್ತೆ. ಆ ಡಿಸೇಬಲ್ ಆ್ಯಪ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಜಸ್ಟ್ ಅಲ್ಲಿ ತಿರ್ಗಾ ಎನೇಬಲ್ ಅಂತಿರುತ್ತೆ, ಎನೇಬಲ್ ಮಾಡಿ. ತಿರ್ಗಾ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ದಂಗೆ ನೀವು ತಿರ್ಗಾ ಆ್ಯಡ್ಸ್ ಇರೋದಿಲ್ಲ. ಗೂಗಲ್ ಅಸಿಸ್ಟೆಂಟ್ ಓಪನ್ ಆಗುತ್ತಂತ ನೋಡೋಣ. ಗೂಗಲ್ ಅಸಿಸ್ಟೆಂಟ್ ಓಪನ್ ಆಯಿತು. ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ. ಥ್ಯಾಂಕ್ ಯು.